ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ, ಒಂದು ನ್ಯೂಮರಿಕಲ್ ಮಾಡಿ ನೋಡಿದ್ರಿ. ಇಲ್ಲಿ ನಾವು ಅದರ ಸ್ಟೇಟ್ಮೆಂಟ್, ಎಕ್ಸಾಮಲ್ಲಿ ಬರೆಯುವಂಥ ಸ್ಟೇಟ್ಮೆಂಟು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಮತ್ತು ಎಕ್ಸಾಮ್ ಬರುವಂಥ ಪ್ರೂಫ್ ಇಲ್ಲಿ ಮಾಡ್ತಾ ಇದ್ದೀವಿ. ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳಿದ್ರೆ, ವೇರ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ದ ಟೋಟಲ್ ಮೊಮೆಂಟಮ್ ರಿಮೈನ್ಸ್ ಕನ್ಸರ್ವ್ಡ್, ಹೆಚ್ಚು ಕಮ್ಮಿ ಆಗಲ್ಲ ಅಂತ ಹೇಳಿ. ಸರಿನಾ? ಮ್ಯಾಥಮೆಟಿಕಲಿ ಹೇಗೆ ಕಾಣುತ್ತಿದ್ದು ಅಂತ ಹೇಳಿದ್ರೆ, ಇನಿಷಿಯಲ್ ಮೊಮೆಂಟಮ್ ಸಿಸ್ಟಮ್ದು ಇನಿಷಿಯಲ್ ಮೊಮೆಂಟಮ್ ವುಡ್ ಬಿ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಅಂತ ಹೇಳಿದ್ರೆ, ಹಲವಾರು ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಆಬ್ಜೆಕ್ಟು ಮೊಮೆಂಟಮ್ ನೀವು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಇರ್ಬೋದು. ಸರಿನಾ? ಪಾಸಿಟಿವ್, ನೆಗೆಟಿವ್, 0 ಏನು ಬೇಕಾದ್ರೂ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಇವೆಲ್ಲ ಕೊಲಿಷನ್ ಆಯಿತು ಅಂತ ಹೇಳಾದ್ಮೇಲೆ ಏನು ಮೊಮೆಂಟಮ್ ಇರುತ್ತೋ ಸಿಸ್ಟಮ್ದು, ಇಟ್ ವುಡ್ ಬಿ ಈಕ್ವಲ್ ಅಂತ ಹೇಳಿ. ಇಲ್ಲಿ 2, ಇಲ್ಲಿ 3, ಇಲ್ಲಿ 1, ಇಲ್ಲಿ 10, ಎಷ್ಟು ಬೇಕಾದ್ರೂ ಇರ್ಬೋದು. ಇಲ್ಲಿ 0 ಅಂತ ಹೇಳಿದ್ರೆ ಯಾವುದೇನೂ ಅಲ್ಲಾಡ್ತಾ ಇಲ್ಲ ಅಲ್ಲಿ. ಅದಾದಮೇಲೆ ಬ್ಲಾಸ್ಟ್ ಹಾಕ್ಕೊಂಡು ಏನೋ ಆಗ್ತಾ ಇದೆ, ಹಲವಾರು ಪೀಸಸ್ ಬಂದಿದೆ, ಪ್ರತಿಯೊಂದು ಮೊಮೆಂಟಮ್ ಇದೆ. ಆಯಿತಾ? ಈ ಥರ ಎಲ್ಲ ನೀವು ಈಕ್ವೇಟ್ ಮಾಡ್ಕೊಬೋದು. ಸರಿನಾ? ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇರಬೇಕು ಅಂತೇನಿಲ್ಲ. ಇಲ್ಲಿ 10 ಇರ್ಬೋದು, ಇಲ್ಲಿ 1 ಇರ್ಬೋದು. ಸರಿನಾ? ಸೊ ಈ ಥರ ಎಲ್ಲ ನಿಮಗೆ ಟರ್ಮ್ಸ್ ಬರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಪ್ರೂಫಲ್ಲಿ ಏನು ಬರೀಬೇಕು? ಸಪೋಸ್ 2 ಆಬ್ಜೆಕ್ಟ್ಸ್, 2 balls A and B, say of mass MA and MB are traveling in the same direction along a straight line at different velocity UA and UB respectively, where UA is equal to UB ಅಂತ ಹೇಳಿ ಚಿತ್ರ ಬಿಡಿಸಿ ಇಲ್ಲಿ ಬರೀತೀನಿ ನೋಡಿ, ಆವಾಗ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಬಿಫೋರ್ ಕೊಲಿಷನ್ ಸಿನಾರಿಯೋ ಇದೆ ಅಲ್ವಾ? ಇಲ್ಲಿ ಕೊಲಿಷನ್ ಬಗ್ಗೆ ಮಾತಾಡಬೇಕು. ಯಾಕಂತ ಹೇಳಿದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಡ್ಯೂರಿಂಗ್ ಕೊಲಿಷನ್ ಎರಡು ಗುದ್ದಾಗ ಏನಾಗ್ತಾಯಿದೆ ಅಂತ ಹೇಳಿ, ಮತ್ತು ಗುದ್ದದ ಮೇಲೆ ಏನಾಗುತ್ತೆ ಆಫ್ಟರ್ ಕೊಲಿಷನ್. ಬಿಫೋರ್ ಕೊಲಿಷನ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಏನಂತ ಹೇಳಿ, ನಿಮ್ಮ ಹತ್ರ 2 ಆಬ್ಜೆಕ್ಟ್ ಇದೆ, ಒಂದು ಎ ಅಂತ ಹೇಳಿ, ಮತ್ತೊಂದು ಬಿ ಅಂತ ಹೇಳಿ. ಇವೆರಡದು ವೆಲಾಸಿಟಿ ವಿ ಅಲ್ಲ, ಇನಿಷಿಯಲ್ ವೆಲಾಸಿಟಿ ಅಲ್ವಾ, ಯು ಎ ಮತ್ತಿದು ಯು ಬಿ. ಇದ್ರ ಮಾಸ್ ಎಮ್ ಎ, ಇದ್ರ ಮಾಸ್ ಎಮ್ ಬಿ. ಈ ಥರ ಇದೆ. 2 ಗುದ್ದಾಗ ಏನಾಗುತ್ತೆ ಗೊತ್ತಿದೆ, ದಿ ಎಕ್ಸಾಕ್ಟ್ ಫೋರ್ಸ್ ಆನ್ ಈಚ್ ಅದರ್ ಅಲ್ವಾ? ಗುದ್ದೋದು ಅಂತ ಹೇಳಿದ್ರೆ ಅದನ್ನೇ. ಆ್ಯಸ್ ಪರ್ ಥರ್ಡ್ ಲಾ, ಯಾರು ಯಾವುದಕ್ಕನ ಗುದ್ದಬಹುದು, ಆದರೆ ಫೋರ್ಸ್ 2 ಮೇಲೆ ಬೀಳುತ್ತೆ. ದಿಸ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಆನ್ ಬಿ, ಫೋರ್ಸ್ ಎಕ್ಸರ್ಟೆಡ್ ಬೈ ಬಿ ಆನ್ ಎ. ಸರಿನಾ? ಫೋರ್ಸ್ ಎಕ್ಸರ್ಟೆಡ್ ಆನ್ ಬಿ ಬೈ ಎ, ಅವ್ರ ಬೈ ಎ ಆನ್ ಬಿ ಅಂತ ಓದ್ಬೋದು ನೀವು. ಬೈ ಎ ಆನ್ ಬಿ ಅಂತ ಹೇಳಿ ಓದ್ಬೋದು. ಮತ್ತೆ ಆಫ್ಟರ್ ಕೊಲಿಷನ್ ಏನಾಗುತ್ತೆ, ಇದ್ರ ವೆಲಾಸಿಟಿ ವಿ ಎ ಆಗ್ಬೋದು, ಇದ್ರ ವೆಲಾಸಿಟಿ ವಿ ಬಿ ಆಗ್ಬೋದು. ಸರಿನಾ? ಇದು ನಿಮ್ಮ ಎಂಟೈರ್ ಪಿಕ್ಚರ್. ಇವಾಗ ಇದರಲ್ಲಿ ಏನು ಪ್ರೂವ್ ಮಾಡಬೇಕು? ಟು ಪ್ರೂವ್ ಫೈನಲ್ ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್ ಒಂದೇ ಇದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅಂತ ಹೇಳಿದ್ರೆ ಇದ್ರ ಮೊಮೆಂಟಮ್ ಏನರ ಮೊದಲು, ಇದ್ರ ಇನಿಷಿಯಲ್ ಮೊಮೆಂಟಮ್ ಏನಂತ ಹೇಳಿದ್ರೆ ಎಮ್ ಎ ಯು ಎ ಪ್ಲಸ್ ಎಮ್ ಬಿ ಯು ಬಿ ಅಷ್ಟೇ. ಎಮ್ ಎ ಯು ಎ ಪ್ಲಸ್ ಎಮ್ ಬಿ ಯು ಬಿ. ಮತ್ತು ಫೈನಲ್ ಮೊಮೆಂಟಮ್ ಏನು? ಎಮ್ ಎ ವಿ ಎ ಪ್ಲಸ್ ಎಮ್ ಬಿ ವಿ ಬಿ ಅಂತ ಹೇಳಿ. ಸರಿನಾ? ಮತ್ತೆ ಪ್ರೂಫ್ ಹೇಗೆ ಕಾಣುತ್ತೆ? ಪ್ರೂಫ್ ನೀವು ಸೆಕೆಂಡ್ ಲಾ ಮತ್ತು ಥರ್ಡ್ ಲಾ ಉಪಯೋಗಿಸಿ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಸ್ ಪರ್ ಥರ್ಡ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ? ಥರ್ಡ್ ಲಾ ಆಫ್ ಮೋಷನ್, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಇದು ಹೇಳುತ್ತೆ ಅಲ್ವಾ? ಇವೆರಡು ಫೋರ್ಸ್ ನ್ಯೂಮರಿಕಲಿ ಈಕ್ವಲ್ಲು, ಬಟ್ ಡೈರೆಕ್ಷನಲ್ ವೈಸ್ ಆಪೋಸಿಟ್. ಹಾಗಾಗಿ ದೇ ಆರ್ ಈಕ್ವಲ್ ಬಟ್ ಆಪೋಸಿಟ್ ಇನ್ ನೇಚರ್ ಅಂತ ಹೇಳಿ ಬರ್ಕೊಬೇಕು. ಅದಾದಮೇಲೆ ಆ್ಯಸ್ ಪರ್ ಸೆಕೆಂಡ್ ಲಾ I can write this, mass into acceleration is equal to mass into acceleration alva. This is as per second law of motion. ಸರಿ ಅಲ್ವಾ? ಮತ್ತಿವಾಗ ಆಕ್ಸಲರೇಷನ್ ಅಂತ ಹೇಳಿದ್ರೆ ಏನು ಹುಡುಗರ?
ಆಕ್ಸಿಲರೇಷನ್ ಅಂತ ಹೇಳಿದ್ರೆ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇವಾಗ. ಅವಾಗ ಏನಾಗುತ್ತೆ, ಎಮ್ ಬಿ ಇಂಟು ವಿ ಬಿ ಮೈನಸ್ ಯು ಬಿ ಬೈ ಟಿ ಇಸ್ ಈಕ್ವಲ್ ಟು ಎಮ್ ಎ ಇಂಟು ವಿ ಎ ಮೈನಸ್ ಯು ಎ ಬೈ ಟಿ, ವೇರ್ ಟಿ is time of collision. ಸರಿನಾ? ಟೈಮ್ ಆಫ್ ಕೊಲಿಷನ್ ಅಂತ ಹೇಳಿದ್ರೆ ಎಷ್ಟುವರೆಗೂ ಗುದ್ದುತ್ತಾ ಇದೆ, ಎಷ್ಟು ಹೊತ್ತುವರೆಗೂ ಗುದ್ದುತ್ತಾ ಇದೆ ಅಂತ ಹೇಳಿ. ಆಯಿತಾ? ಅದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಏನಂತ ಹೇಳಿದ್ರೆ ಎರಡು ಈಕ್ವಲ್, ಹಾಗಾಗಿ ನಾವು ಇದನ್ನು ಕಟ್ ಮಾಡ್ಕೊಬೋದು ಅಲ್ವಾ? ಸೊ ಏನು ಬರುತ್ತೆ ಇಲ್ಲಿ, ಎಮ್ ಎ ಇಂಟು ವಿ ಬಿ ಮೈನಸ್ ಯು ಬಿ ಇಸ್ ಈಕ್ವಲ್ ಟು ಮೈನಸ್ ಆಫ್, ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ ನೆಗೆಟಿವ್ ಇದೆಯಲ್ಲ, ಮೈನಸ್ ಎಮ್ ಎ ಇಂಟು ವಿ ಎ ಮೈನಸ್ ಯು ಎ. ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ. ಎಮ್ ಬಿ ವಿ ಬಿ ಮೈನಸ್ ಎಮ್ ಬಿ ಯು ಬಿ ಇಸ್ ಈಕ್ವಲ್ ಟು ಮೈನಸ್ ಎಮ್ ಎ ವಿ ಎ ಪ್ಲಸ್ ಎಮ್ ಎ ಯು ಎ ಅಂತ ಹೇಳಿ ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ನೆಗೆಟಿವ್ ಮರಿಬೇಡಿ. ನೆಗೆಟಿವ್ ಇಂಟು ಪಾಸಿಟಿವ್ ಇಸ್ ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಪಾಸಿಟಿವ್. ಇವಾಗ ಇಲ್ಲಿ 4 ಟರ್ಮ್ ಇದೆ, ಅದನ್ನು ರೀಅರೇಂಜ್ ಮಾಡ್ಕೊಳ್ಳೋಣ. ಎಲ್ಲ ಯು ಟರ್ಮ್ಸ್ನ ಒಂದು ಕಡೆ ಇಡೋಣ, ವಿ ಟರ್ಮ್ಸ್ನ ಒಂದು ಕಡೆ ಇಡೋಣ. ಸೊ ಇದನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ. ಏನು ಬರುತ್ತೆ ಇಲ್ಲಿ, ಎಮ್ ಬಿ ವಿ ಬಿ ಪ್ಲಸ್ ಎಮ್ ಎ ವಿ ಎ ಇಸ್ ಈಕ್ವಲ್ ಟು ಎಮ್ ಬಿ ಯು ಬಿ ಪ್ಲಸ್ ಎಮ್ ಎ ಯು ಎ ಅಂತ ಹೇಳಿ ಇದೆ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿದ್ದು. ಹೆನ್ಸ್ ಪ್ರೂವ್ಡ್. ಸರಿನಾ? ಅಷ್ಟೇ, ಇದೆ ನಿಮ್ಮ ಪ್ರೂಫ್. ಎಲ್ಲ ಬರ್ಕೊಬೇಕು, ಏನು ಬಿಡಕ್ಕೆ ಹೋಗಬೇಡಿ.